ಭಾಷಣ ಮಾಡ್ತಾ ಇದ್ದಂತೆ ಅಸ್ವಸ್ಥಗೊಂಡಿದ್ದಾರೆ ನಿತಿನ್ ಗಡ್ಕರಿ. ವೇದಿಕೆ ಮೇಲೇನೆ ಕುಸಿದು ಬಿದ್ರು ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ತಕ್ಷಣ ಅವರನ್ನ ಅಲ್ಲೇ ಸ್ಥಳೀಯ ಆಸ್ಪತ್ರೆಗೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ನಿನ್ನೆ ಮಹಾರಾಷ್ಟ್ರದ ಯವತ್ಮಾಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಎನ್ಡಿಎ ಅಭ್ಯರ್ಥಿ ಪರ ಮತಯಾಚನೆ ಸಂದರ್ಭದಲ್ಲಿ ಅಸ್ವಸ್ಥರಾಗಿದ್ದಾರೆ. ನಿನ್ನೆ ಮಹಾರಾಷ್ಟ್ರದ ಯವತ್ಮಾಲ್ನಲ್ಲಿ ನಡೀತಾ ಇದ್ದಂತಹ ಒಂದು ವೇದಿಕೆಯ ಸಮಾರಂಭ. ಅಲ್ಲಿ ಎನ್ಡಿಎ ಅಭ್ಯರ್ಥಿ ಪರ ಮತಯಾಚನೆಯನ್ನು ಮಾಡ್ತಾ ಇದ್ದಾಗಲೇ ನಿತಿನ್ ಗಡ್ಕರಿ ಅಸ್ವಸ್ಥರಾಗಿದ್ದಾರೆ. ತಕ್ಷಣ ನಿತಿನ್ ಗಡ್ಕರಿ ಅವರನ್ನ ಹಿಡ್ಕೊಂಡ್ರು ಅಲ್ಲಿದ್ದಂಥ ನಾಯಕರು. ಅವರಿಗೆ ಸ್ವಲ್ಪ ಪ್ರಥಮ ಚಿಕಿತ್ಸೆಯನ್ನು ಕೂಡ ಕೊಟ್ಟಿದ್ದಾರೆ. ಅದಾದ ನಂತರ ಸ್ವಲ್ಪ ಸುಧಾರಿಸ್ಕೊಂಡಿದ್ದಾರೆ ಗಡ್ಕರಿ. ಅದಾದ ನಂತರ ಭಾಷಣವನ್ನು ಕೂಡ ಮುಂದುವರಿಸಿದ್ರು ನಿತಿನ್ ಗಡ್ಕರಿ. ದೃಶ್ಯಗಳಲ್ಲಿ ಗಮನಿಸಬಹುದು, ನಿನ್ನೆ ಆಗಿರುವಂಥದ್ದು ಮಹಾರಾಷ್ಟ್ರದ ಯವತ್ಮಾರ್ನಲ್ಲಿ ಆಗಿರುವಂಥ ಒಂದು ಘಟನೆ ಇದು. ನಿನ್ನೆ ಬಿಜೆಪಿ ಶಿವಸೇನೆ ಮೈತ್ರಿ ಮಹಾಯತಿ ಅಭ್ಯರ್ಥಿ ಏನಿದಾರಲ್ಲ ಅವರ ಪರವಾಗಿ ಮಾಡ್ತಾ ಇದ್ದಂಥ ಒಂದು ಭಾಷಣದ ಸಂದರ್ಭದಲ್ಲಿ ಬಹುಶಃ ಬಿಸಿಲಿನ ಝಳಕೋ ಏನೋ ಸ್ವಲ್ಪ ಮಟ್ಟಿಗೆ ಅವರಿಗೆ ತಲೆ ಸುತ್ತು ಬಂದಂತಾಯಿತು. ಇನ್ನೇನು ಕುಸಿದು ಬೀಳ್ತಾ ಇದ್ರು. ತಕ್ಷಣಕ್ಕೆ ಅಲ್ಲಿದ್ದಂಥ ನಾಯಕರು ಕೂಡ ಅವರನ್ನು ಹಿಡಿದುಕೊಂಡ್ರು. ತಕ್ಷಣ ಅಲ್ಲೇ ವೇದಿಕೆ ಮೇಲೆ ಸ್ವಲ್ಪ ಹೊತ್ತು ಕೂರಿಸಿದ್ದಾರೆ. ಅದಾದ ನಂತರ ಪ್ರಥಮ ಚಿಕಿತ್ಸೆಯನ್ನು ನೀಡಿದರು. ಮತ್ತೆ ಅವರು ಚೇತರಿಸ್ಕೊಂಡು ಭಾಷಣ ಕೂಡ ಮುಗಿಸಿದ್ರು.